ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸ್ತಾ ಇದ್ದಂತಹ ಮಾಜಿ ಮುಖ್ಯಮಂತ್ರಿ BSY ಯಡಿಯೂರಪ್ಪ ಅವರಿಗೆ ಕೊನೆಗೂ ಹೈಕೋರ್ಟ್ ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ಏನಿದು ಪ್ರಕರಣ ಅಂತ ನೋಡ್ಕೊಂಡ್ ಬರೋಣ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಏಜೆಂಟ್ ನ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷವಾದಂತಹ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮಗುವಿಗೆ ಲೈಂಗಿಕ ದೌರ್ಜನ್ಯ ಎಸಗಿ ಪೋಕ್ಸೋ ಪ್ರಕರಣ ಎದುರಿಸ್ತಾ ಇರುವಂತಹ BS ಯಡಿಯೂರಪ್ಪ ಅವರಿಗೆ ಹೈಕೋರ್ಟ್ ಮತ್ತೆ ರಿಲೀಫ್ ಅನ್ನ ನೀಡಿದೆ. ಈ ಹಿಂದೆ ಯಡಿಯೂರಪ್ಪರನ್ನ ಬಂಧಿಸದಂತೆ ಆದೇಶಿಸಿದ್ದ ಹೈಕೋರ್ಟ್ ಶುಕ್ರವಾರ ಯಡಿಯೂರಪ್ಪ ವಿಚಾರಣಾ ನ್ಯಾಯಾಲಯಕ್ಕೆ ಹಾಜರಾಗುವುದರಿಂದಲೂ ವಿನಾಯಿತಿಯನ್ನ ನೀಡಿದೆ. BS ಯಡಿಯೂರಪ್ಪ ವಿಚಾರಣೆಗೆ ಹಾಜರಾಗ್ತಾರೆ, ಹಾಗಾಗಿ ಬಂಧಿಸಬಾರದು, ವಿಚಾರಣೆ ನಡೀಲಿ ಎಂದು BS ಯಡಿಯೂರಪ್ಪ ಪರ ವಕೀಲರು ಹೈಕೋರ್ಟ್ ನಲ್ಲಿ ಈ ಹಿಂದೆ ಮನವಿ ಮಾಡಿದ್ದರಿಂದ ಹೈಕೋರ್ಟ್ ಬಂಧನದಿಂದ ರಿಲೀಫ್ ಅನ್ನು ನೀಡಿತು. ಶುಕ್ರವಾರ ನಡೆದ ಹೈಕೋರ್ಟ್ ಕಲಾಪದಲ್ಲಿ ಜುಲೈ 5ರಂದು ಪೋಕ್ಸೋ ಪ್ರಕರಣ ವಿಚಾರಣಾ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರಲಿದೆ. ಆದರೆ BS ಯಡಿಯೂರಪ್ಪ ನ್ಯಾಯಾಲಯಕ್ಕೆ ಹಾಜರಾಗುವುದರಿಂದ ವಿನಾಯಿತಿ ನೀಡಬೇಕು ಎಂದು ಯಡಿಯೂರಪ್ಪ ಪರ ವಕೀಲರು ಮನವಿಯನ್ನ ಮಾಡಿದರು. ಯಡಿಯೂರಪ್ಪ ಮನವಿಯನ್ನ ಪುರಸ್ಕರಿಸಿದ ಹೈಕೋರ್ಟ್ ಯಡಿಯೂರಪ್ಪ ಹೈಕೋರ್ಟ್ ಕಲಾಪದ ಮುಂದಿನ ದಿನಾಂಕದವರೆಗೆ ನ್ಯಾಯಾಲಯಕ್ಕೆ ಹಾಜರಾಗುವುದಕ್ಕೆ ವಿನಾಯಿತಿಯನ್ನ ಕೂಡ ನೀಡಿದೆ. ಮಗುವಿಗೆ ಲೈಂಗಿಕ ದೌರ್ಜನ್ಯ ಮಾಡಿದ ಆರೋಪ ಎದುರಿಸ್ತಾ ಇರುವ BS ಯಡಿಯೂರಪ್ಪ ಅರೆಸ್ಟೂ ಆಗಿಲ್ಲ, ಕೋರ್ಟ್ಗೂ ಹೋಗಬೇಕಾಗಿಲ್ಲ. BS ಯಡಿಯೂರಪ್ಪರನ್ನು ಬಂಧಿಸಲು ಸೂಚಿಸಬೇಕು ಎಂದು ಹಿರಿಯ ವಕೀಲ S ಬಾಲನ್ ಅವರು ಸಂತ್ರಸ್ತ ಬಾಲಕಿಯ ಸಹೋದರನ ಪರವಾಗಿ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಿದರು. ರಿಟ್ ಮೂಲಕ ಯಾರನ್ನಾದರೂ ಬಂಧಿಸಲು ಸೂಚಿಸುವ ಅವಕಾಶ ಹೈಕೋರ್ಟ್ಗೆ ಇದೆ ಹೊರತು ಹೈಕೋರ್ಟ್ಗೆ ಇದೆ ಎಂಬ ಬಗ್ಗೆ ಇರುವ ಕಾನೂನು ಜಡ್ಜ್ಮೆಂಟ್ ಗಳನ್ನ ಒದಗಿಸಿ ಎಂದು ಹೈಕೋರ್ಟ್ ಬಾಲನ್ಗೆ ಈ ಹಿಂದೆ ಸೂಚಿಸಿತು. ಚಾನೆಲ್ ಒಂದರಲ್ಲಿ ದೇವರ ನಾಮದ ಬಗ್ಗೆ ಚರ್ಚೆ ನಡೆದಿತ್ತು. ಚರ್ಚೆಗೆ ಬಂದಿದ್ದವರ ಪೈಕಿ ಒಬ್ಬರು ನಾಮದಲ್ಲಿ ಹಲವು ಬಗೆ ಇದೆ, ಕೆಲವರು X ನಾಮ ಹಾಕುತ್ತಾರೆ ಎನ್ನುತ್ತಾರೆ. ಅದೇ ಚರ್ಚೆಯ ಪ್ಯಾನೆಲ್ ನಲ್ಲಿದ್ದ ಪ್ರಗತಿಪರ ಹೋರಾಟಗಾರ ನರಸಿಂಹಮೂರ್ತಿ ಅವರು ನಾಮದಲ್ಲಿ ಸೆಕ್ಸೋ ನನಗೆ ಗೊತ್ತಿಲ್ಲ ಅಂದಿದ್ರು. ಪ್ರಗತಿಪರ ಹೋರಾಟಗಾರ ನರಸಿಂಹಮೂರ್ತಿ ಅವರು ಯಾವುದೋ ಚಾನೆಲ್ ನಲ್ಲಿ ಹಿಂದೂ ಧರ್ಮದ ನಾಮದ ಬಗ್ಗೆ ಮಾತನಾಡಿದರೆಂದು ಹಿಂದೂ ಸಂಘಟನೆಯ ಕಾರ್ಯಕರ್ತರೊಬ್ಬರು ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದರು. ಕೇವಲ ನಾಮದ ಬಗ್ಗೆ ಮಾತನಾಡಿದರೆಂದು ಹೋರಾಟಗಾರ ನರಸಿಂಹಮೂರ್ತಿ ಅವರನ್ನ ಬಂಧಿಸಲು ಕರ್ನಾಟಕ ಹೈಕೋರ್ಟ್ ಆದೇಶಿಸಿತು. ರಿಟ್ ಅರ್ಜಿಯ ಮೂಲಕ ಆರೋಪಿಯನ್ನ ಬಂಧಿಸಲು ಅವಕಾಶ ಇದೆ ಎಂದಾಯ್ತು. ಹಾಗಾಗಿ ಅದೇ ತೀರ್ಪನ್ನು ಯಡಿಯೂರಪ್ಪ ಪೋಕ್ಸೋ ಪ್ರಕರಣದಲ್ಲಿ ವಕೀಲ S ಬಾಲನ್ ಹೈಕೋರ್ಟ್ಗೆ ಸಲ್ಲಿಸಿದ್ರು. ಆದರೆ ಈ ಬಗ್ಗೆ ಹೈಕೋರ್ಟ್ ನಲ್ಲಿ ಚರ್ಚೆ ನಡೀಲೇ ಇಲ್ಲ. ಹಿಂದೂ ಧರ್ಮದ ನಾಮವನ್ನು ಅವಹೇಳನ ಮಾಡಿದ್ದರಿಂದ ಪ್ರಗತಿಪರ ಹೋರಾಟಗಾರರನ್ನು ಬಂಧಿಸಬೇಕು ಎಂದು ಹಾಕಲಾಗಿದ್ದ ರಿಟ್ ಅನ್ನು ಹೈಕೋರ್ಟ್ ಪುರಸ್ಕರಿಸುತ್ತೆ. ಅದೇ ಹೈಕೋರ್ಟ್ ಪೋಕ್ಸೋ ಪ್ರಕರಣದಲ್ಲಿ ಮಗುವಿಗೆ ಲೈಂಗಿಕ ದೌರ್ಜನ್ಯ ನೀಡಿದ ಆರೋಪಿ BS ಯಡಿಯೂರಪ್ಪನನ್ನ ಬಂಧಿಸಲು ಸೂಚಿಸಿ ಎನ್ನುವ ರಿಟ್ ನಲ್ಲಿ ಆರೋಪಿಗೆ ರಿಲೀಫ್ ಅನ್ನ ನೀಡುತ್ತೆ. ಬಾಲಕಿಗೆ ಸೆಕ್ಸುವಲ್ ಹರಾಸ್ಮೆಂಟ್ ಕೊಡುವುದಕ್ಕಿಂತ ನಾಮಕ್ಕೆ ಸೆಕ್ಸ್ ಎನ್ನುವುದು ಗಂಭೀರ ಅಪರಾಧವೇ ಎನ್ನುವಂತಹ ಒಂದು ಕ್ವಶನ್ ಇವತ್ತು ಎಲ್ಲರಲ್ಲೂ ಎದ್ದು ಕಾಣ್ತಾ ಇದೆ.